ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ HD ಕಂಪ್ಯೂಟರ್ಸ್. ಕಳೆದ ವಿಡಿಯೋದಲ್ಲಿ ಡೇಟಾನ ಲಾಸ್ಟ್ ಸೆಲ್ನಲ್ಲಿ ಎಂಟ್ರಿ ಮಾಡೋದು ಹೇಗೆ ಅಂತ ನೋಡಿದ್ವಿ ಸ್ನೇಹಿತರೆ. ಅದರ ಮುಂದುವರೆದ ಭಾಗವನ್ನು ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ. ಪ್ರಿವಿಯಸ್ ಲೆಸನ್ ಡೇಟಾ ಇಲ್ಲಿದೆ, ನಾನು ಇದನ್ನು ಕಮೆಂಟ್ ಔಟ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಮಾಡೆಲ್ನಲ್ಲಿ ತೊಗೊಂಡಿದ್ವಿ. ಮಾಡೆಲ್ನಲ್ಲಿ ಇರ್ತಕ್ಕಂತಹ ಡೇಟಾನ ಕೂಡ ನೋಡೋಣ. ಓಕೆ, ಸೊ ಇದು ಡೇಟಾ ಇನ್ಸರ್ಟ್ ಮಾಡಲಿಕ್ಕೆ ಹಾಕೊಂಡಿದ್ದಂತಹ ಕೋಡ್, ಇದನ್ನು ತೆಗಿತಾ ಇದ್ದೀನಿ. ಓಕೆ, ಈ ಎರಡು ಲೈನ್ಗಳಲ್ಲಿ ಏನು ತೋರಿಸಿದ್ದೆ ನಾನು ಅಂದರೆ, ಈ ಒಂದು ಲೈನ್ ಏನು ಮಾಡುತ್ತೆ, ಲಾಸ್ಟ್ ಸೆಲ್ನಿಂದ ಎರಡನೇ ಕಾಲಮ್ನಲ್ಲಿ ಡೇಟಾ ಎಲ್ಲಿ ಎಂಟ್ರಿ ಆಗಿದೆಯೋ ಆ ಒಂದು ಡೇಟಾ ಫಿಲ್ ಆಗಿರೋ ಫಸ್ಟ್ ಸೆಲ್ಗೆ ಹೋಗುತ್ತೆ. ಓಕೆ, ಅಂದರೆ ಡೌನಿಂದ ಅಪ್ವರ್ಡ್ಗೆ ಲಾಸ್ಟ್ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ಆಕ್ಟಿವ್ ಸೆಲ್ ಡಾಟ್ ಆಫ್ಸೆಟ್ 1 ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಸೆಲ್ಲನ್ನು ಅಂದರೆ ಬ್ಲ್ಯಾಂಕ್ ಸೆಲ್ಲನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳುತ್ತೆ ಈ ಒಂದು ಲೈನು. ಓಕೆ, ಈ ಎರಡನ್ನೂ ಕೂಡ ನಾವು ಒಂದೇ ಲೈನಲ್ಲಿ ಇನ್ನೂ ಹೇಗೆ ಬರಿಬೋದು, ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನೋಡೋದಾದರೆ ಕಾಪಿ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ತೀನಿ. ಇದನ್ನ ಒಂದು ಮೆಸೇಜ್ ಬಾಕ್ಸ್ನಲ್ಲಿ ಡಿಸ್ಪ್ಲೇ ಮಾಡೋಣ. ಎನ್ಎಸ್ಜಿ ಬಾಕ್ಸ್. ಓಕೆ, ಇದು ಡಾಟ್ ಸೆಲೆಕ್ಟ್ನ ಬದಲಾಗಿ ಡಾಟ್ ರೋ ಅಂತ ಮಾಡೋಣ. ಸೊ ಇದರ ಒಂದು ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸೆಲ್ ಅಪ್ ಅಂದರೆ ಲಾಸ್ಟ್ ಸೆಲ್ನ ಇಂಡಿಕೇಟ್ ಮಾಡ್ತದೆ ಅಲ್ವಾ. ಡೌನಿಂದ ಅಪ್ವರ್ಡ್ಗೆ ಲಾಸ್ಟ್ ಸೆಲ್ ಯಾವ್ದು ಫಿಲ್ ಆಗಿದೆ ಆ ಒಂದು ಸೆಲ್ಲನ್ನು ಇಂಡಿಕೇಟ್ ಮಾಡುತ್ತೆ, ಆ ಒಂದು ರೋನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಒಂದು ರೋ ವ್ಯಾಲ್ಯೂನ ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ರನ್ ಮಾಡೋಣ. ಓಕೆ, 5th ರೋ ಅಲ್ವಾ, 5th ರೋ ಇಂಡಿಕೇಟ್ ಮಾಡ್ತದೆ. ಸೊ ಅದೇ ಥರ ಟೆಸ್ಟ್ ಮಾಡೋಣ. ಪ್ರಸಾದ್ 55 ಸಮಥಿಂಗ್ ನಂಬರ್ಸ್. ಓಕೆ, ಈಗ ನೋಡಿ ರೈಟ್ 6ನೇ ಸೆಲ್ಲನ್ನು ಇಂಡಿಕೇಟ್ ಮಾಡ್ತಾ ಇದೆ. ಅಂದರೆ ಇದರ ಒಂದು ಟೋಟಲ್ ವ್ಯಾಲ್ಯೂ ಏನು 6 ಅಂತ. ಯಾವ ಸೆಲ್ ಫಿಲ್ ಆಗಿದೆಯೋ ಲಾಸ್ಟಲ್ಲಿ ಆ ಒಂದು ಸೆಲ್ನ ವ್ಯಾಲ್ಯೂ ಆಯಿತು ಇದು. ಇದಕ್ಕೆ +1 ಅಂತ ಮಾಡಿದ್ರೆ ಏನಾಗ್ತದೆ, ಈ ಒಂದು ಸೆಲ್ನ ವ್ಯಾಲ್ಯೂ 6 ಆದರೆ +1 ಇದರ ಟೋಟಲ್ ಆನ್ಸರು 7 ಆಗುತ್ತೆ. ಓಕೆ, ಅಂದರೆ 7 ಇದನ್ನು ನಾವು ರೋನಲ್ಲಿ ಅಸೈನ್ ಮಾಡಿಕೊಂಡ್ರೆ ರೋಗೆ ಇಂಡಿಕೇಟ್ ಮಾಡಿದ್ರೆ 7ನೇ ರೋ ಅಂತ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಇದನ್ನು ಮೆಸೇಜ್ ಬಾಕ್ಸ್ ತೆಗೆದುಬಿಟ್ಟು ಒಂದು ವೇರಿಯೇಬಲ್ನ ಹಾಕ್ಕೊಡ್ತೀನಿ. ಲಾಸ್ಟ್ ರೋ ಈಸ್ ಈಕ್ವಲ್ ಟು, ಈ ಲಾಸ್ಟ್ ರೋ ಅನ್ನೋದ್ರಲ್ಲಿ ಏನು ಬಂದು ಸ್ಟೋರ್ ಆಗುತ್ತೆ ಅಂತಂದರೆ, ಈಗ ಪ್ರೆಸೆಂಟ್ ವ್ಯಾಲ್ಯೂ 7 ಬಂದ್ಬಿಟ್ಟು ಲಾಸ್ಟ್ ರೋನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಇದನ್ನು ಒಂದು ವೇರಿಯೇಬಲ್ ಆಗಿ ಡಿಕ್ಲೇರ್ ಮಾಡ್ಕೊಳ್ಳೋಣ. ಲಾಸ್ಟ್ ರೋ ಆಸ್ ಲಾಂಗ್ ಟೈಪಲ್ಲಿ ತಗೊಳ್ಳೋಣ. ಸೊ ಈ ಒಂದು ವೇರಿಯೇಬಲ್ನಲ್ಲಿ ಈ ಸೆಲ್ನ ವ್ಯಾಲ್ಯೂ +1 ಬಂದು ಸ್ಟೋರ್ ಆಗುತ್ತೆ. ಓಕೆ, ಇದನ್ನು ಒಂದು ಮೆಸೇಜ್ ಬಾಕ್ಸಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಮೆಸೇಜ್ ಬಾಕ್ಸ್ ಲಾಸ್ಟ್ ರೋ. ಓಕೆ, ರನ್ ಮಾಡೋಣ. ನೋಡಿ, ಓಕೆ, ಲಾಸ್ಟ್ ರೋ ಇದು ಈ ಒಂದು ವೇರಿಯೇಬಲ್ನ ವ್ಯಾಲ್ಯೂ ಲಾಸ್ಟ್ ರೋ ಅಂತ ತಗೊಂಡ್ರೆ ಯಾವುದು ಫಿಲ್ ಆಗಿರುತ್ತೋ ಆ ಒಂದು ಸೆಲ್ನ ನಂತರ ಇರ್ತಕ್ಕಂತಹ ಲಾಸ್ಟ್ ರೋ ನಂಬರನ್ನು ಇಂಡಿಕೇಟ್ ಮಾಡ್ತದೆ. ಓಕೆ, ಸೊ ಈ ಲಾಸ್ಟ್ ರೋ ಅನ್ನೋ ಒಂದು ವೇರಿಯೇಬಲ್ನ ನಾವು ಎಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಸೆಲ್ಸ್ ಲಾಸ್ಟ್ ರೋ ಕಾಲಮ್ ಇಂಡೆಕ್ಸ್ ನಂಬರ್ 2 ಡಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟೆಸ್ಟ್ 1 2 3 ಅನ್ನೋ ಒಂದು ಟೆಕ್ಸ್ಟನ್ನು ಹಾಕ್ತಾ ಇದ್ದೀನಿ. ಓಕೆ, ಈಗ ರನ್ ಮಾಡಿ ನೋಡೋಣ. ಲಾಸ್ಟ್ ರೋ 7 ಮೆಸೇಜ್ ಬಾಕ್ಸಲ್ಲಿ ಕರೆಕ್ಟಾಗಿ 7 ಡಿಸ್ಪ್ಲೇ ಆಯ್ತಲ್ವಾ. ಅಂದರೆ ಇಲ್ಲಿ ರೋ ಇಂಡೆಕ್ಸ್ ನಂಬರ್ 7 ಆಯಿತು. ಎರಡನೇ ಕಾಲಮ್ನಲ್ಲಿ ರೋ ಇಂಡೆಕ್ಸ್ ನಂಬರ್ 7 ಆಯಿತು. ಅಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ B7 ಸೆಲ್ಲನ್ನು ಇಂಡಿಕೇಟ್ ಮಾಡ್ತಾ ಇದೆ, ಬ್ಲಾಂಕ್ ಸೆಲ್ಲನ್ನು ಕರೆಕ್ಟಾಗಿ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅಂದರೆ ಬಿ ಕಾಲಮ್ನಲ್ಲಿ ಲಾಸ್ಟ್ ಸೆಲ್ನಲ್ಲಿ ಇಲ್ಲಿ ಬರ್ತಕ್ಕಂತಹ ಡಾಟಾ ಇನ್ಸರ್ಟ್ ಆಗುತ್ತೆ. ಚೆಕ್ ಮಾಡೋಣ ಸ್ನೇಹಿತರೆ. ಅಗೇನ್ F8. ಓಕೆ, ಕರೆಕ್ಟಾಗಿ ಬಂತು. ಹಾಗಾದರೆ ನೆಕ್ಸ್ಟ್ ಸೆಲ್ನಲ್ಲಿ ಅಂದರೆ ಸಿ ಕಾಲಮ್ನಲ್ಲಿ ಇರ್ತಕ್ಕಂತಹ ಸೆಲ್ಗೆ ಡಾಟಾನ ಹೇಗೆ ಅಸೈನ್ ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ ಇಲ್ಲಿ ನೀವು ಕಾಲಮ್ ನಂಬರ್ನ ಮಾತ್ರ ಚೇಂಜ್ ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲಿ ಬರ್ತಕ್ಕಂತಹ ಎಲಿಮೆಂಟನ್ನು ಕೂಡ ನೀವು ಕರೆಕ್ಟಾಗಿ ಹಾಕೋಬೇಕಾಗುತ್ತೆ. ಓಕೆ, ಅದರ ನಂತರ ಇರ್ತಕ್ಕಂತಹ ಸೆಲ್ನಲ್ಲಿ ಬರ್ತಕ್ಕಂತಹ ಡೇಟಾ ಅದಕ್ಕೆ ನೆಕ್ಸ್ಟ್ ಕಾಲಮನ್ನು ಕೊಡಿ. ಸೊ ಈ ರೀತಿ ಬರ್ತದೆ. ಓಕೆ, ಮತ್ತು ಇದನ್ನು ರನ್ ಮಾಡೋಣ ಸ್ನೇಹಿತರೆ. F8
ರೋ ನಂಬರ್ 8 ಟೆಸ್ಟ್ ಓಕೆ ಕರೆಕ್ಟಾಗಿ ಬರ್ತಾ ಇದೆ ರೈಟ್ ಓಕೆ ಒಂದಾದ್ರ ನಂತರ ಒಂದು ಈ ರೀತಿ ಬರ್ತಾ ಇದೆ ಓಕೆ ಇಲ್ಲಿ ಮತ್ತೆ ಇನ್ನೊಂದನ್ನ ಏನು ಮಾಡೋಣ ಅಂದರೆ ಇದಕ್ಕೆ ಒಂದು ಐ ಡಿ ನಂಬರ್ನ ಇನ್ಸರ್ಟ್ ಆಗುತ್ತಾರೆ ಆಟೋಮೆಟಿಕ್ ಒಂದು ಐ ಡಿ ನಂಬರ್ ಇನ್ಸರ್ಟ್ ಆಗೋದು ಹೇಗೆ ಅಂತ ನೋಡೋಣ ಸೊ ಇಲ್ಲಿ ಮತ್ತೆ ನಾನು ಇನ್ನೊಂದು ಕಾಲಮನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಐ ಡಿ ಅಂತ ಹಾಕ್ಕೊಳ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ಐ ಡಿ ನಂಬರ್ ಆಟೋ ಇನ್ಸರ್ಟ್ ಆಗಬೇಕು ಅಂತಂದರೆ ಈಗ ಫಸ್ಟ್ ನಂಬರಿಂದಲೂ ಕೂಡ ನಾವು ಇನ್ಸರ್ಟ್ ಮಾಡೋಣ ಡೇಟಾನ ಐ ಡಿ ನಂಬರ್ ಹೇಗೆ ಇನ್ಸರ್ಟ್ ಮಾಡಬೇಕು ಈಗ ಒಂದು ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ನೋಡಿ ಈಗ ಲಾಸ್ಟ್ ರೋ ಏನು ತೋರಿಸುತ್ತೆ ಅಂತ ನಂಬರ್ 2 ತೋರಿಸ್ತಾ ಇದೆ ಅಂದರೆ ಸ್ಟಾರ್ಟಿಂಗ್ ಸೆಲ್ನಲ್ಲೇ 1 ಬರಬೇಕು ಅಲ್ಲಿ ನಂಬರ್ 2ನ ತೋರಿಸ್ತಾ ಇದೆ ಲಾಸ್ಟ್ ರೋ ವ್ಯಾಲ್ಯೂ 2 ತೋರಿಸ್ತಾ ಇದೆ ಹಾಗಾದರೆ ಇದಕ್ಕೆ ನಾವೇನು ಮಾಡ್ಬೋದು -1 ಹಾಕೊಂಡ್ರೆ ಸ್ಟಾರ್ಟಿಂಗ್ ಫ್ರಮ್ 1 ಇಂದ ಅಲ್ವಾ ಓಕೆ ರೈಟ್ ಇಲ್ಲಿ ನೋಡಿ ಸೊ ಅಂದರೆ ಈಗ ಲಾಸ್ಟ್ ರೋ ವ್ಯಾಲ್ಯೂ -1 ಅಂತ ಏನು ಹಾಕೊಂಡಿದ್ವಿ ಇದನ್ನ ಒಂದು ವೇರಿಯಬಲ್ಗೆ ಡಿಕ್ಲೇರ್ ಮಾಡ್ಕೊಳ್ಳೋಣ ಐ ಡಿ ನಂಬರ್ ಅಂತ ಹಾಕೊಳ್ತಾ ಇದ್ದೀನಿ ಸೊ ಈ ಐ ಡಿ ನಂಬರ್ನಲ್ಲಿ ಲಾಸ್ಟ್ ರೋ -1 ಅಂತ ಇದೆಯಲ್ಲ ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ ಓಕೆ ಈಗ ಸೆಕೆಂಡ್ ಕಾಲಮ್ನಲ್ಲಿ ಏನು ಬರಬೇಕು ಐ ಡಿ ನಂಬರ್ ಬರಬೇಕು ಅದಕ್ಕೋಸ್ಕರ ಐ ಡಿ ನಂಬರ್ ವೇರಿಯಬಲನ್ನು ಸೆಕೆಂಡ್ ಕಾಲಮ್ಗೆ ತಗೊಳ್ಳೋಣ ಸೊ ಇನ್ನು ಮೂರನೇ ಕಾಲಮ್ಗೆ ಉಳಿದಂತೆ ಇನ್ಪುಟ್ ಬಾಕ್ಸ್ಗಳ ಡೇಟಾವನ್ನು ತಗೊಳ್ಳೋಣ ಮತ್ತು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬರಬೇಕಲ್ವ ಈಗ ಸೊ ಅದು 5th ಕಾಲಮ್ಗೆ ಓಕೆ ಇಲ್ಲಿ ನೋಡಿ ಜಸ್ಟ್ ನಾನು ಅಷ್ಟು ಡೇಟಾನ ಡೈನಾಮಿಕ್ ಆಗಿ ಲಾಸ್ಟ್ ಸೆಲ್ನಲ್ಲಿ ಕರೆಕ್ಟಾಗಿ ಎಂಟ್ರಿ ಆಗಲಿಕ್ಕೆ ನಾನು ಏನು ಮಾಡಿದ್ದೀನಿ ಈ ಡೇಟಾವನ್ನು ಕರೆಕ್ಟಾಗಿ ನೀವು ಒಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಫಸ್ಟ್ 2 ವೇರಿಯಬಲ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಒಂದು ವೇರಿಯಬಲ್ನಲ್ಲಿ ಲಾಸ್ಟ್ ರೋ +1 ಅಂದರೆ ಎಕ್ಸಾಕ್ಟಾಗಿ ಬ್ಲ್ಯಾಂಕ್ ಸೆಲ್ ಯಾವುದಿರುತ್ತೆ ಆ ಒಂದು ಸೆಲ್ನ ರೋ ಇಂಡೆಕ್ಸ್ ನಂಬರನ್ನು ಲಾಸ್ಟ್ ರೋನಲ್ಲಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಐ ಡಿ ನಂಬರ್ಗೆ ಏನು ತೊಗೊಂಡಿದ್ದೀವಿ ಇಲ್ಲಿ ಆಲ್ರೆಡಿ ಒಂದು ಹೆಡ್ಡಿಂಗ್ ಇರೋದ್ರಿಂದ ಇಲ್ಲಿ ನಂಬರ್ 2 ಇಂದ ಸ್ಟಾರ್ಟ್ ಆಗುತ್ತೆ ರೋ ನಂಬರ್ 2 ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಲಾಸ್ಟ್ ರೋ ಏನು ಇಂಡಿಕೇಟ್ ಮಾಡ್ತದೆ ಸೊ ಈ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ರೋ ನಂಬರ್ 2 ಅಂತ ತೋರಿಸುತ್ತೆ ಲಾಸ್ಟ್ ರೋ ಅಲ್ವಾ ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ರೋ ನಂಬರ್ 2 ಲಾಸ್ಟ್ ರೋ ಏನಾಯಿತು ಇದರ ವ್ಯಾಲ್ಯೂ 2 ಆಯಿತು -1 ಅಂತ ಮಾಡ್ಕೊಂಡಾಗ ಇದರ ವ್ಯಾಲ್ಯೂ 1 ಆಯಿತು ಅಂದರೆ ಐ ಡಿ ನಂಬರ್ ಫಸ್ಟ್ ಏನಾಗಿರುತ್ತೆ ಈ ಒಂದು ಸೆಲ್ನಲ್ಲಿ 1 ಆಗುತ್ತೆ ಓಕೆ ಐ ಡಿ ನಂಬರ್ 1 ಇನ್ಸರ್ಟ್ ಆಗುತ್ತೆ ಒಮ್ಮೆ ಇದನ್ನು ಮತ್ತೆ ರನ್ ಮಾಡಿ ನೋಡೋಣ ಸ್ನೇಹಿತರೆ ಸೊ ಈ ಒಂದು ಸೆಲ್ಲನ್ನು ಕೂಡ ನೀವು ಮತ್ತೊಮ್ಮೆ ಕರೆಕ್ಟಾಗಿ ಗಮನಿಸಿ ಇದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಮ್ಮೆ ವಿಡಿಯೋನ ನೋಡಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ 3 ಲೈನ್ ಕೋಡನ್ನು ಬರೆದಿದ್ದೀವಿ ಒಂದು ಲಾಸ್ಟ್ ರೋ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆದರೂ ಇಲ್ಲಿ ಕರೆಕ್ಟಾಗಿರಲಿಲ್ಲ ಇದರಲ್ಲಿ ಕೂಡ ಒಂದೊಂದು ಡ್ರಾಬ್ಯಾಕ್ಸ್ ಇದೆ ಸೊ ಅದಾದ ನಂತರ 2 ರೋನಲ್ಲಿ ಜಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ವಿ ಸೊ ಅದಕ್ಕಿಂತ ಅಡ್ವಾನ್ಸ್ ಆಗಿ ಒಂದೇ ಲೈನಲ್ಲಿ ಹೇಗೆ ಲಾಸ್ಟ್ ಸೆಲ್ಲನ್ನು ಗುರುತಿಸೋದು ಅನ್ನೋದನ್ನು ಕೂಡ ಮಾಡ್ಕೊಂಡ್ವಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಸೊ ಇದನ್ನು ರನ್ ಮಾಡೋಣ ಈಗ ರನ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳೋಣ ಓಕೆ ಐ ವಿಲ್ ರನ್ ಎಸ್ ರೋ ನಂಬರ್ 2ನಲ್ಲಿ ಐ ಡಿ ನಂಬರ್ 1 ಬಂದಿದೆ ಮತ್ತೆ ರನ್ ಮಾಡಿ 2 3 4 5 ಓಕೆ ಕರೆಕ್ಟಾಗಿ ಬರ್ತಾ ಇದೆ ಸೊ ಇದನ್ನು ನಾವು ಇಷ್ಟು ಲೈನನ್ನು ಯೂಸರ್ ಫಾರ್ಮಲ್ಲಿ ತಂದುಬಿಟ್ಟು ಸಬ್ಮಿಟ್ಟಲ್ಲಿ ಇಲ್ಲಿ ಹಾಕ್ಕೊಳ್ಳೋಣ ಓಕೆ ರೈಟ್ ಓಕೆ ಸೊ ಟೆಕ್ಸ್ಟ್ ನೇಮ್ ಡಾಟ್ ಇಲ್ಲಿ ಬರಬೇಕಲ್ವಾ ನೆಕ್ಸ್ಟ್ ಏಜ್ ನೆಕ್ಸ್ಟ್ ಕಾಲಮ್ನಲ್ಲಿ ಬರಬೇಕು ನೆಕ್ಸ್ಟ್ ಲಾಸ್ಟಲ್ಲಿ ಮೊಬೈಲ್ ನಂಬರ್ ಓಕೆ ರನ್ ಮಾಡೋಣ ರೈಟ್ ಇಲ್ಲಿ ನಾವು ಐ ಡಿ ನಂಬರ್ ಹಾಕೋದೇ ಬೇಕಾಗಿಲ್ಲ ತಾನಾಗಿ ಆಟೋಮೆಟಿಕ್ ಆಗಿ ಇನ್ಸರ್ಟ್ ಆಗುತ್ತೆ ಇನ್ ಕೇಸ್ ನಾವು ಅದನ್ನು ಜಸ್ಟ್ ನಾವು ನೋಡಬೇಕು ಎಷ್ಟನೇ ಐ ಡಿ ಈಗ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅಂತ ನೋಡಬೇಕು ಅಂದರೆ ಅದನ್ನು ಒಂದು ಲೇಬಲಲ್ಲಿ ಇಂಡಿಕೇಟ್ ಮಾಡ್ಕೋಬೋದು ಅದು ಹೇಗೆ ಅಂತ ಹೇಳ್ತೀನಿ ಫಸ್ಟ್ ಇದನ್ನ ಒಂದು ಡೇಟಾ ಇನ್ಸರ್ಟ್ ಮಾಡೋಣ ಮಹೇಶ್ AS26 ಮೊಬೈಲ್ ನಂಬರ್ ಸಬ್ಮಿಟ್ ಓಕೆ ಐ ಡಿ ನಂಬರ್ ನೇಮ್ ಮೊಬೈಲ್ ನಂಬರ್ ಈಸ್ ಕರೆಕ್ಟಾಗಿ ಬಂದಿದೆ ಹರ್ಷ 9 ಮೊಬೈಲ್ ನಂಬರ್ ಓಕೆ
ವಾಣಿ ಏಜ್ ನಂಬರ್. ಓಕೆ, ಕರೆಕ್ಟಾಗಿ ಬರ್ತಾ ಇದೆ, ರೈಟ್. ಸೊ ಇಲ್ಲಿ ಎಂಟ್ರಿ ಆಗ್ತಕ್ಕಂಥ ಐ ಡಿ ನಂಬರ್ ಅಂದರೆ ಅದನ್ನು ನಾವು ಯಾವ ಐ ಡಿನಲ್ಲಿ ನಾವೀಗ ಇನ್ಸರ್ಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಬೇಕು ಅಂತಂದರೆ ಜಸ್ಟ್ ಅದಕ್ಕೆ ಒಂದು ಲೇಬಲನ್ನು ಹಾಕ್ಕೊಳ್ಳೋಣ. ಓಕೆ, ಈ ರೀತಿ ಡೌನ್ ಮಾಡ್ಕೊಳ್ತೀನಿ. ಒಂದು ಲೇಬಲ್ನ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕ್ಯಾಪ್ಷನ್ ಐ ಡಿ ನಂಬರ್ ಅಂತ ಹಾಕೋಣ. ಮತ್ತು ಅದೇ ಒಂದು ಲೇಬಲನ್ನು ಈ ರೀತಿ ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ LBL ID ಅಂತ ಒಂದು ಅದಕ್ಕೆ ನೇಮ್ನ ತಗೊಳ್ತಾ ಇದ್ದೀನಿ. ಸೊ ಕ್ಯಾಪ್ಷನಲ್ಲಿ ಖಾಲಿ ಮಾಡೋಣ. ಓಕೆ, ಸೊ ಅಲ್ಲಿ ನಮಗೆ ಯಾವಾಗ ಡಿಸ್ಪ್ಲೇ ಮಾಡಬೇಕು ಅಂದರೆ ಯೂಸರ್ ಫಾರ್ಮ್ ಲೋಡ್ ಆದ ತಕ್ಷಣ ಐ ಡಿ ನಂಬರ್ನ ತೋರಿಸ್ಬೇಕು. ಇಲ್ಲಿ ಅದನ್ನು ಹೇಗೆ ಮಾಡಬೇಕು, ಯೂಸರ್ ಫಾರ್ಮ್ನಲ್ಲಿ ರನ್ ಮಾಡಬೇಕು. ಯೂಸರ್ ಫಾರ್ಮ್ನಲ್ಲಿ ಏನು ಮಾಡಬೇಕು, ಈ 3 ಲೈನ್ ಆಫ್ ಕೋಡನ್ನು ಜಸ್ಟ್ ಕಾಪಿ ಅಂಡ್ ಪೇಸ್ಟ್ ಮಾಡಿಕೊಂಡು ನಂತರ ಐ ಡಿ ನಂಬರ್ ಎಲ್ಲಿ ಬರಬೇಕಾಗಿದೆ ಅದು LBL ID ಡಾಟ್ ಕ್ಯಾಪ್ಷನ್ ಅಂತ ಏನು ಹಾಕ್ಬಿಟ್ಟಿದ್ದೀನಿ ಈಕ್ವಲ್ ಐ ಡಿ ನಮ್ ಅಂತ ತಗೊಂಡ್ರೆ, ಸೊ ಈ ಒಂದು ಕ್ಯಾಪ್ಷನಲ್ಲಿ ಐ ಡಿ ನಮ್ನಲ್ಲಿರ್ತಕ್ಕಂತಹ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ರನ್ ಮಾಡೋಣ. ರೈಟ್, ಐ ಡಿ ನಂಬರ್ 4. ಈಗ ಎಂಟ್ರಿ ಆಗಬೇಕಾಗಿರೋ ನಂಬರ್ ಐ ಡಿ ನಂಬರ್ 4. ಪ್ರವೀಣ್ ಏಜ್ ಮೊಬೈಲ್ ನಂಬರ್. ಸಬ್ಮಿಟ್. ಓಕೆ, ನೆಕ್ಸ್ಟ್ ನೋಡಿ. ಯೂಸರ್ ಫಾರ್ಮ್ ಲೋಡ್ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಐ ಡಿ ಯಾವುದು ಅಂತ ಕರೆಕ್ಟಾಗಿ ಇಲ್ಲಿ ಈ ರೀತಿ ಡಿಸ್ಪ್ಲೇ ಮಾಡುತ್ತೆ. ಸೊ ಅದೇ ರೀತಿ ಇನ್ನೊಂದು ಬಟನ್ನ ಹೇಳ್ಬಿಡ್ತೀನಿ ಇದೇ ವಿಡಿಯೋದಲ್ಲಿ, ಒಂದು ಸಿಂಪಲ್ಲು. ಸೊ ಇಲ್ಲೇನಾದರೂ ಒಂದು ನೇಮು ಏಜು ಎಂಟ್ರಿ ಮಾಡಿದ್ವಿ. ಈಗ ನಾನು ಇದನ್ನು ಕ್ಲೋಸ್ ಮಾಡಬೇಕು ಅಂದರೆ ಇದನ್ನೆಲ್ಲನೂ ನಾನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡುವ ಅಗತ್ಯ ಇಲ್ಲ. ಇದಕ್ಕೆ ಒಂದು ರೀಸೆಟ್ ಬಟನ್ನನ್ನು ಹಾಕೋಣ. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಎರೇಸ್ ಆಗೋ ಥರ. ಓಕೆ, ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಈ ಒಂದು ಯೂಸರ್ ಫಾರ್ಮ್ನಲ್ಲಿ ಇರ್ತಕ್ಕಂತಹ ಬಟನ್ಗಳನ್ನು ಸ್ವಲ್ಪ ಸೈಜನ್ನು ಅಗತ್ಯವಿದ್ದಷ್ಟು ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಒಂದು ಬಟನನ್ನು ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿಕೊಂಡು ಅದರ ಒಂದು ಕ್ಯಾಪ್ಷನನ್ನು ರೀಸೆಟ್ ಅಂತ ಕೊಡ್ತೀನಿ. ಸೊ ಆ ಒಂದು ಕಮಾಂಡ್ ಬಟನ್ಗೆ ನೇಮ್ CMD ರೀಸೆಟ್ ಅಂತ ಹಾಕ್ಕೊಳ್ಳೋಣ. ಸೊ ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಏನು ಬರಬೇಕು, ಈ ಒಂದು ಯೂಸರ್ ಫಾರ್ಮ್ ಏನು ಇಲ್ಲಿ ಕಾಲ್ ಮಾಡಿದ್ವಿ, ಸೊ ಇದೇ ಒಂದು ಲೈನ್ ಕೋಡನ್ನು ತಂದು ಇಲ್ಲಿ ಹಾಕಿದ್ರೆ ಸಾಕು. ಓಕೆ, ಏನಾಗುತ್ತೆ ಹೇಳಿ, ಕಮೆಂಟ್ ಬಟನ್ ರೀಸೆಟ್ ಮಾಡಿದ ತಕ್ಷಣ ಯೂಸರ್ ಫಾರ್ಮ್ ಕಾಲ್ ಆಗುತ್ತೆ. ಯಾವಾಗ ನಾವು ರೀಸೆಟ್ ಬಟನ್ನ ಕ್ಲಿಕ್ ಮಾಡ್ತೀವಿ, ಇನ್ಪುಟ್ ಬಾಕ್ಸಲ್ಲಿ ಏನಾದರೂ ಎಂಟ್ರಿ ಮಾಡಿದ್ದಾಗ ಅದು ನಮಗೆ ಬೇಡ ಅಂತ ಅನ್ನಿಸ್ದಾಗ, ಎರೇಸ್ ಮಾಡಬೇಕು ಅನ್ನಿಸ್ದಾಗ ರೀಸೆಟ್ ಬಟನನ್ನು ಕ್ಲಿಕ್ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಯೂಸರ್ ಫಾರ್ಮ್ ಕಾಲ್ ಆಗುತ್ತೆ. ಯೂಸರ್ ಫಾರ್ಮ್ನಲ್ಲಿ ಹೋಗಿ ಏನಾಗುತ್ತೆ, ಐ ಡಿ ನಂಬರ್ ಲೋಡ್ ಆಗುತ್ತೆ. ನಂತರ ಇನ್ಪುಟ್ ಬಾಕ್ಸ್ಗಳು ಟೆಕ್ಸ್ಟು ಮತ್ತು ಮೊಬೈಲು ನೇಮ್ ಎಲ್ಲ ಏನು ಹಾಕಿದ್ವಿ, ಸೊ ಆ ಎಲ್ಲ ಟೆಕ್ಸ್ಟ್ ಬಾಕ್ಸ್ಗಳು ಖಾಲಿ ಆಗುತ್ತೆ. ಯೂಸರ್ ಫಾರ್ಮ್ ಲೋಡ್ ಆದಾಗ ಖಾಲಿ ಆಗುತ್ತೆ. ಸಬ್ಮಿಟ್ ಬಟನ್ ಕೊಟ್ಟಾಗಲೂ ಕೂಡ ನಮಗೆ ಯೂಸರ್ ಫಾರ್ಮು ಲಾಸ್ಟಲ್ಲಿ ರನ್ ಆಗುತ್ತೆ. ಯಾವಾಗ ಈ ಡೇಟಾ ಎಲ್ಲ ಸ್ಟೋರ್ ಆಗಿ ನಂತರ ಯೂಸರ್ ಫಾರ್ಮ್ ರನ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ತುಂಬ ಸಿಂಪಲ್ ವೇನಲ್ಲಿ ನಿಮಗೆ ಇಷ್ಟನ್ನು ಅರ್ಥ ಮಾಡಿಸೋ ಪ್ರಯತ್ನ ಅಂತೂ ನಾನು ಮಾಡಿದ್ದೀನಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಬನ್ನಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.